ನಮ್ಮ ಜೊತೆಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವಿಪಕ್ಷದವರು ನಾಗೇಂದ್ರ ಅವರ ಮರು ಸೇರ್ಪಡೆಯ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾವ ನೈತಿಕತೆ ಇದೆ ಅನ್ನೋದನ್ನ ಕೇಳ್ತಿದ್ದಾರೆ. ಈಗ ನನ್ನೇನೋ ನಾನು ವಿಧಾನಸಭೆಯಲ್ಲಿ ಅವ್ರ ಸ್ಲೋಗನ್ಸ್ ಎಲ್ಲ ಕೇಳ್ತಾ ಇದ್ದೆ. ಇವರು ಕಳಂಕಿತರು, ಅವ್ರ ಮೇಲೆ ಅಪಾದನೆ ಇದೆ, ಅವ್ರು ರಾಜೀನಾಮೆ ಕೊಡಬೇಕು, ಮತ್ತೆ ಅವರು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು BJP ಅವರಿಗೆ JDS ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಂದ್ರದಲ್ಲಿ ಇರ್ತಕ್ಕಂಥ ಸಚಿವರ ಮೇಲೆ ಎಷ್ಟು ಜನರ ಮೇಲೆ ಅಪಾದನೆಗಳಿದೆ, ಎಷ್ಟು ಜನರ ಮೇಲೆ ಅಲಿಗೇಷನ್ಸ್ ಇದೆ, ಅವರು ರಾಜೀನಾಮೆ ಕೊಡ್ಲಿ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ಮಾತಾಡ್ತೀನಿ. ಬೇರೆ ರಾಜ್ಯಗಳ BJP ಸರ್ಕಾರದ ಬಗ್ಗೆ ಈಗ ಇವರು ಹಾಗೆ ಆದಿತ್ಯನಾಥ್ ಅವ್ರ ಮೇಲೂ ಇತ್ತಲ್ಲ, ಬೇಕಾದಷ್ಟು ಕೇಸ್ಗಳಿತ್ತಲ್ಲ, ಅವ್ರ ಮೇಲೂ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲೆ ಅಪಾದನೆಗಳಿಲ್ಲ, ಅವ್ರನ್ನೆಲ್ಲ ಹೇಗೆ ನೀವು ಕೆಲಸ ಮಾಡಿಸ್ತಾ ಇದ್ದೀರಾ ಅವ್ರ ಕೈಯಲ್ಲಿ? ಆಯ್ತು, ನಾಗೇಂದ್ರ ಅವ್ರದ್ದೇನೋ ಅಲಿಗೇಷನ್ಸ್ ಇದೆಯಾ, ರಾಜೀನಾಮೆ ಕೊಡ್ಸೋಣ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳು ಅವ್ರು ಹೇಳಿ ಉತ್ತರ ಕೊಡಿ. ಸರ್, ಅವ್ರು ಮಾಡಿದ್ರಂತ ನೀವು ಮಾಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲ, ಈಗ ಅವ್ರು ಕೇಳೋರು ಸರಿಯಾಗಿರ್ಬೇಕು ಅಲ್ವಾ? ನಮಗ್ ಬುದ್ಧಿ ಹೇಳೋರು ಅವ್ರು ಸರಿ ಇರ್ಬೇಕಲ್ಲ. ನಮಗ್ ಬುದ್ಧಿ ಹೇಳೋರು ಅವ್ರು ಸರಿಯಾಗಿರ್ಬೇಕು, ಅವರೇ ಸರಿ ಇಲ್ಲ. ಆಮೇಲೆ ರಾಜ್ಯದಲ್ಲಿ ಮಳೆ ಇಲ್ಲ, ಬರ ಇದೆ, ಕಾವೇರಿ ಮತ್ತೆ ಬೇರೆ ಬೇರೆ ನೀರಿನ ಇದಿದೆ, ಮತ್ತಿನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಅದೆಲ್ಲ ಕೂಡ ಚರ್ಚೆ ಮಾಡಬಹುದಿತ್ತು. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವ್ರ ಬಗ್ಗೆನೂ ಕೂಡ ಮಾತಾಡಬಹುದಿತ್ತು ಅವರು. ಸರ್, ಈಗ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಒಂದಿಷ್ಟು ಚರ್ಚೆಗಳಾಯ್ತು ಅಂತ. ನಾಗೇಂದ್ರ ಅವರ ಮರು ಸೇರ್ಪಡೆಗೆ ಏನ್ ಅನಿವಾರ್ಯತೆ ಇತ್ತು ಅಂತ ವಾಲ್ಮೀಕಿ ಸಮುದಾಯದಿಂದ ರಘುಮೂರ್ತಿ ಅವರನ್ನ ಮತ್ತೆ ಸತೀಶ್ ಜಾರಕಿಹೊಳಿ ಅವರನ್ನ ತೆಗೆದುಕೊಳ್ಳಲಾಗಿತ್ತು. ಮತ್ತೊಬ್ಬ ವಾಲ್ಮೀಕಿ ಸಮುದಾಯದ ನಾಯಕನನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಏನಿತ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಅಂತ. ಅದನ್ನ ನೀವು ಮುಖ್ಯಮಂತ್ರಿಗಳಿಗೆ ಕೇಳ್ಬೇಕು. ಮುಖ್ಯಮಂತ್ರಿಗಳು ಅಥವಾ ನಮ್ಮ ಹೈಕಮಾಂಡ್, ನೀವು ಅವ್ರನ್ನ ಕೇಳಿದ್ರೆ ಸರಿ ಹೋಗುತ್ತೆ. ಇದು ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬಕ್ವಾಡಿ, ಬೆಂಗಳೂರು.